ಬಹುತೇಕರ ನಿರೀಕ್ಷೆ ಇದ್ದಿದ್ದೆ ಈ ಬಾರಿಯ ಕಪ್ಪನ್ನ ಗಿಲ್ಲಿ ನಟ ಎತ್ತಿ ಹಿಡಿತಾನೆ ಅಂತ ಹೇಳಿ. ಅದು ಸತ್ಯ ಕೂಡ ಆಗಿದೆ. ಹಾಗಾಗಿಯೇ ನಿನ್ನೆ ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ನಟನ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದರು. ಅತಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ. ಅಭಿಮಾನಿಗಳ ಸಂಭ್ರಮ ನಿನ್ನೆ ಮುಗಿಲು ಮುಟ್ಟಿತ್ತು. ರಾಜ್ಯಾದ್ಯಂತ ಗಿಲ್ಲಿ ಫ್ಯಾನ್ಸ್ ಸೆಲೆಬ್ರೇಷನ್ ಜೋರಾಗಿದೆ. ಜಾಲಿವುಡ್ ಸ್ಟುಡಿಯೋ ಬಳಿ ಕೂಡ ಫ್ಯಾನ್ಸ್ ಸೆಲೆಬ್ರೇಷನ್ ಮೂಡ್ಗೆ ಜಾರಿದ್ರು. ಗಿಲ್ಲಿ ಗೆಲುವು ಅನೌನ್ಸ್ ಆಗ್ತಾ ಇದ್ದ ಹಾಗೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಅಪ್ಪಟ ಗ್ರಾಮೀಣ ಪ್ರತಿಭೆ, ರೈತನ ಮಗ, ಜೊತೆಗೆ ಪ್ರತಿಭಾವಂತ ಈ ಬಾರಿಯ ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮೊದಲೇ ಗಿಲ್ಲಿ ಗೆಲ್ತಾನೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ಜನರಲ್ಲಿತ್ತು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಗಿಲ್ಲಿ ಅಭಿಮಾನಿಗಳು ಜಾಲಿವುಡ್ ಸಂಸ್ಥೆಯ ಮುಂದೆ ಜಮಾಯಿಸಿದರು. ಮತ್ತೊಂದು ಕಡೆ ಸುತ್ತಲೂ ಕೂಡ ಯಾವ ಹೀರೋಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಫ್ಲೆಕ್ಸು, ಬ್ಯಾನರ್ಗಳು, ಕಟೌಟ್ಗಳು, ಕ್ಷೀರಾಭಿಷೇಕ ಎಲ್ಲವೂ ಕೂಡ ಬೆಳಗ್ಗೆಯಿಂದಲೇ ಆಗ್ತಾ ಇತ್ತು. ಸಂಜೆ ಆಗ್ತಾ ಇದ್ದ ಹಾಗೆ ರಾಜ್ಯದ ಮೂಲೆ ಮೂಲೆಯಿಂದ ಗಿಲ್ಲಿ ಅಭಿಮಾನಿಗಳು ಕೈಯಲ್ಲಿ ಫೋಟೋ ಹಿಡಿದು, ಬಾವುಟವನ್ನು ಹಿಡಿದು ದೊಡ್ಡ ಮಟ್ಟದಲ್ಲಿ ಆಗಮಿಸಿ ಸೆಲೆಬ್ರೇಷನ್ ಮೂಡ್ಗೆ ಜಾರಿದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹತ್ತತ್ರ 5,000 ರಿಂದ 10,000 ಜನ ನಿನ್ನೆ ದೊಡ್ಡ ಮಟ್ಟದಲ್ಲಿ ಜಾಲಿವುಡ್ ಸಂಸ್ಥೆಯ ಮುಂದೆ ಸೇರಿದ್ದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದು. ಗಿಲ್ಲಿ ಹೊರಬರ್ತಾ ಇದ್ದ ಹಾಗೆ, ಗಿಲ್ಲಿ ವಿನ್ ಅಂತೇಳಿ ಘೋಷಣೆ ಅಧಿಕೃತವಾಗಿ ಆಗ್ತಾ ಇದ್ದ ಹಾಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಿನ್ನೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇತ್ತು. ಗಿಲ್ಲಿ ಗೆದ್ದೇ ಗೆಲ್ತಾನೆ ಎನ್ನುವಂತಹ ವಿಶ್ವಾಸದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಅವನ ಅಭಿಮಾನಿಗಳು ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ, ಬಿಗ್ ಬಾಸ್ ನಡೀತಾ ಇದ್ದಿದ್ದು ಅದೇ ಜಾಗದಲ್ಲಿ, ಅದರ ಮುಂಭಾಗದಲ್ಲಿ ಜಮಾಯಿಸಿದರು. ಹತ್ತತ್ರ 5,000 ರಿಂದ 10,000 ಜನ ಫ್ಯಾನ್ಸ್ ಅಲ್ಲಿ ನೆರೆದಿದ್ರು ಅನ್ನುವಂತಹ ಮಾಹಿತಿ ಇದೆ. ಸ್ಟುಡಿಯೋದಿಂದ ಯಾವುದೇ ವಾಹನ ಹೊರ ಹೋಗದಷ್ಟು ಜನ ಕಿಕ್ಕಿರಿದು ಸೇರಿದ್ರು. ಪ್ರತಿ ವಾಹನ ಹೊರಬರುವಾಗ ಪೊಲೀಸರು ಲಘುಲಾಠಿ ಪ್ರಹಾರವನ್ನು ನಡೆಸಿ ಜನರನ್ನು ಚೆದರಿಸುವಂತಹ ಕೆಲಸವನ್ನು ಮಾಡಿದರು. ತಡರಾತ್ರಿ ಆದರೂ ಕೂಡ ಗಿಲ್ಲಿ ಅಭಿಮಾನಿಗಳ ಆ ಅಭಿಮಾನ ಕಡಿಮೆ ಆಗಿರಲಿಲ್ಲ, ಕರಗಿರಲಿಲ್ಲ, ಅದೇ ರೀತಿಯಲ್ಲಿಯೇ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಗಿಲ್ಲಿಯನ್ನು ನೋಡಬೇಕು ಅಂಥೇಳಿ ಆತನ ಅಭಿಮಾನಿಗಳು ಕಿಕ್ಕಿರಿದು ಸೇರಿದರು. ನೋಡಿ ಯಾವ ರೀತಿ ಫ್ಯಾನ್ಸನ್ನು ಚದುರಿಸುವಂತಹ ಕೆಲಸ ಆಗ್ತಾ ಇದೆ ಅಂಥೇಳಿ. ನಿನ್ನೆ ಸ್ವತಃ SP ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಪೊಲೀಸರ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿತ್ತು. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಹೊರಬರ್ತಾ ಇದ್ದ ಹಾಗೆ ಅವ್ರ ಕಾರ್ ಮೇಲೆ ಮುಗಿ ಬೀಳೋದು, ಸೆಲ್ಫಿಗೆ ಮುಂದಾಗೋದು ಪ್ರತಿ ವರ್ಷವೂ ಕೂಡ ನಡೀತಾ ಇತ್ತು. ಬಟ್ ಈ ಬಾರಿ ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಕ್ರೌಡ್ ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಹಾಗಾಗಿ ಸ್ಪರ್ಧಿಗಳು ಮನೆಗೆ ಹೋಗೋದಕ್ಕೆ ಅನುವು ಮಾಡಿಕೊಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಲಾಠಿ ರುಚಿಯನ್ನು ತೋರಿಸಿ ಅಲ್ಲಿ ನೆರೆದಿದ್ದ ಜನರನ್ನು ಚೆದರಿಸಿ ಸ್ಪರ್ಧಿಗಳಿಗೆ ಮನೆಗೆ ಹೋಗೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ.